ವೆಲ್ಕಮ್ ಬ್ಯಾಕ್ ಟು ಹೆಮ್ಮೆ ಕನ್ನಡಕ ಅಚ್ಚು ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತಿನ ವ್ಲಾಗ್ನಲ್ಲಿ ನಾನು ನನ್ನ ಲಾಸ್ಟ್ ವಿಡಿಯೋಲಿ ನಿಮಗೆ ಆ್ಯಬ್ಸ್ ಗುಡ್ನೆಸ್ನ ಗೋಲ್ಡನ್ ಫೇಶಿಯಲ್ ಕಿಟ್ ತೊಗೊಂಡಿದ್ದೀನಿ ಅಂತ ಹೇಳಿದೆ ಪರ್ಪ್ಲೆಯಿಂದ. ಸೊ ಈ ಫೇಶಿಯಲ್ ಕಿಟ್ನ ಅಪ್ಲೈ ಮಾಡಿ ತೋರಿಸೋ ಟೈಮ್ ಬಂದಿದೆ. ಸೊ ನಾನು ಯಾಕೆ ಫೇಶಿಯಲ್ ಮಾಡ್ಕೊತಾ ಇದ್ದೀನಿ ಅಂದರೆ ನಂದು ಬರ್ತ್ಡೇ ಬರ್ತಾ ಇದೆ, ಹಾಗೆ ದೀಪಾವಳಿ ಬರ್ತಾ ಇದೆ, ಎರಡೂ ಇರೋದ್ರಿಂದ ಫೇಶಿಯಲ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ಆಲ್ಸ್ ಗುಡ್ನೆಸ್ ವಿತ್ ಲವ್ ಗೋಲ್ಡ್ ಟೋನಿಂಗ್ ಫೇಶಿಯಲ್ ಕಿಟ್ ವಿತ್ ಚಿಯಾ ಬಟರ್. ಇದು 135 ರೂಪಾಯಿಗಳು. ಇದು ಗೋಲ್ಡ್ ಹೆಲ್ಪ್ಸ್ ಇಂಪ್ರೂವ್ ಬ್ಲಡ್ ಸರ್ಕ್ಯುಲೇಷನ್, ಚಿಯಾ ಬಟರ್ ಹೆಲ್ಪ್ಸ್ ಮಾಯಿಶ್ಚರೈಸಿಂಗ್ ದ ಸ್ಕಿನ್, ಟರ್ಮರಿಕ್ ಆಯಿಲ್ imparts radiance to skin, suitable for normal to dry skin types. So ಇದು ಆಯಿಲಿ ಎಲ್ಲ ನಾರ್ಮಲ್ ಇಂದ ಡ್ರೈ ಸ್ಕಿನ್ ಅವ್ರಿಗೆ ಸೂಟಬಲ್. ಸೊ ತಡ ಮಾಡೋದು ಬೇಡ, ನಾವು ನಮ್ಮ ಫೇಶಿಯಲ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ. ಒಂದ್ಸರಿ ಕ್ಲಿಕ್ ಮಾಡಿ ಸಾಕು, ನಿಮಗೆ ನನ್ನ ಎಲ್ಲ ನೋಟಿಫಿಕೇಷನ್ಗಳು ತಪ್ಪದೆ ಬರುತ್ತೆ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫೇಶಿಯಲ್ ಮಾಡಬೇಕು ನೋಡಿ, ಒಳಗಡೆ 5 ಇದೆ. ಇದ್ರ ಮೇಲೆ ಎಷ್ಟು ಚೆನ್ನಾಗಿದೆ ಅಂದರೆ ಫಸ್ಟ್ ಯಾವ್ದು ಮಾಡಬೇಕು, ಸೆಕೆಂಡ್ ಯಾವ್ದು ಮಾಡಬೇಕು ಎಲ್ಲದನ್ನೂ ಮೆನ್ಷನ್ ಮಾಡಿದ್ದಾರೆ. ಸೊ ಫಸ್ಟ್ನೇ ಕಿಟ್ ಬಂದು ಟೋನಿಂಗ್ ಫೇಶಿಯಲ್ ಕಿಟ್ ವಿತ್ ಚಿಯಾ ಬಟರ್ ಕ್ಲೆನ್ಸಿಂಗ್ ಮಿಲ್ಕ್. ಇದು ಕ್ಲೆನ್ಸಿಂಗ್ ಮಿಲ್ಕ್. So on damp face, gently massage the cleansing milk for 3 to 5 minutes and rinse off with water. So ಇದು ಒಂದು ಕ್ಲೆನ್ಸಿಂಗ್ ಮಿಲ್ಕ್. ಇದು ಸ್ವಲ್ಪ ವಾಶ್ ಮಾಡಬೇಕು ಫೇಸ್. ಸೊ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ಕ್ಲೆನ್ಸಿಂಗ್ ಮಿಲ್ಕ್ ಹಚ್ಚೋಣ. ಡ್ಯಾಮ್ ಫೇಸ್ ಅಂತ ಇದೆ. ಡ್ಯಾಮ್ ಫೇಸ್ ಅಂದರೆ ಏನಂದರೆ ನಿಮ್ಮ ಫೇಸ್ ವಾಶ್ ಆಗಿರಬೇಕು, ಕಂಪ್ಲೀಟ್ ಡ್ರೈ ಆಗಿರಬಾರ್ದು. ಸ್ವಲ್ಪ ಮಾಯಿಶ್ಚರೈಸರ್ ನಿಮ್ಮ ಮುಖದಲ್ಲಿ ಇರಬೇಕು ಅಂತ ಅರ್ಥ. ಓಕೆನಾ? ಸೊ ಇವಾಗ ನಾವು ಕ್ಲೆನ್ಸಿಂಗ್ ಮಿಲ್ಕ್ನ ಹಚ್ಚೋಣ. ಸೊ ಶಿಯಾ ಬಟರ್ ಫ್ರೇಗ್ರೆನ್ಸ್, ನಮ್ಗೆ ಅಷ್ಟೊಂದು ಶಿಯಾ ಬಟರ್ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಮೈದಾಗಿ ಇದೆ. ಎಲ್ಲ ಒಂದು ಕಪ್ಪಿಗೆ ಹಾಕ್ಕೊಳ್ಳಿ ಬಂದರೆ ನೀವು, ಹಾಗೆ ಡೈರೆಕ್ಟಾಗಿ ಸ್ಯಾಶಿಂದ ಹಚ್ತಾ ಹೋಗಿ ಈ ಥರ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಾಡಬೇಕಾಗುತ್ತೆ. ಸೊ ಇದನ್ನ ಫುಲ್ ಕಂಪ್ಲೀಟಾಗಿ ಫೇಸ್, ಹಾಗೆ ನೆಕ್, ಹಾಗೆ ನಿಮ್ಮ ಇಯರ್ಸ್ ಎಲ್ಲ ಕಡೆಗೂ ಹಾಕಿ 3 ರಿಂದ 5 ನಿಮಿಷಗಳ ಕಾಲ ಮಸಾಜ್ ಮಾಡಿ. ಸೊ ಎಲ್ಲೂ ಏನು ಎಷ್ಟಿದೆ ಎಲ್ಲದನ್ನು ಉಪಯೋಗಿಸ್ಕೊಳ್ಳಿ, ನೀಟಾಗಿ ಹಚ್ಚಿ. ಫೇಸಿಗೆ ಹಚ್ಚಿದ್ಮೇಲೆ ದಯವಿಟ್ಟು ನೆಕ್ ಪಾರ್ಟ್, ಇಯರ್ಸಿಗೆ ಕೂಡ ಹಚ್ಚೋದನ್ನ ಮರಿಬೇಡಿ. ಯಾಕೆಂದರೆ ಬರೀ ಫೇಸ್ ಹಚ್ಚಿಬಿಟ್ಟು ನೆಕ್ಕಿಗೆ ಹಚ್ಚಿಲ್ಲ ಅಂದರೆ ನೆಕ್ ಒಂದು ಕಲರ್, ಫೇಸ್ ಒಂದು ಕಲರ್ ಆ ಥರ ಶೇಡ್ ಆಗುತ್ತೆ. ಹಾಗಾಗಿ 2 ಕಡೆನೂ ಹಚ್ಕೊಳ್ಳಿ ಸ್ನೇಹಿತರೆ. ಅಪ್ವರ್ಡ್ ಡೈರೆಕ್ಷನಲ್ಲಿ ನೀವು ಮಸಾಜ್ ಮಾಡಬೇಕು ಯಾವಾಗಲೂ, ಹಾಗೆ ಔಟ್ವರ್ಡ್ ಡೈರೆಕ್ಷನಲ್ಲಿ ಮಾಡಬೇಕಾಗತ್ತೆ. ಸೊ 3, 4, 5 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿ ನಾನು ಬರ್ತಾ ಇದ್ದೀನಿ. ಸೊ ಕ್ಲೆನ್ಸಿಂಗ್ ಆಯಿತು ನಮ್ಮ ಫಸ್ಟ್ ಸ್ಟೆಪ್. ಸೊ ಇವಾಗ ಕೂಡ ಫುಲ್ ಡ್ರೈ ಮಾಡೋದು ಬೇಡ, ಫೇಸ್ ಸ್ವಲ್ಪ ವೆಟ್ ಇರಲಿ. ಸೊ ನಾವು ನೆಕ್ಸ್ಟ್ಗೆ ಹೋಗೋಣ. ಇದು ಒಂದು ಸ್ಕ್ರಬ್. ಇದು ಕೂಡ ಮಾಯಿಶ್ಚರ್ ಬೇಕು ಫೇಸಲ್ಲಿ ಅಂತಲೇ ಹೇಳಿದ್ದಾರೆ. ಡ್ರೈ ಫೇಸ್ ಇಲ್ಲ, ಡ್ಯಾಮ್ ಫೇಸಲ್ಲಿ ನಮ್ಮ ಸ್ಕ್ರಬ್ ಹಾಕಿ ಇದು ಕೂಡ 3 to 5 ಮಿನಿಟ್ಸ್ ರಿನ್ಸ್ ಮಾಡಿ. ಇದು ಕೂಡ ಹಾಗೆ ಡ್ರೈ, ತುಂಬ ಹಾಕಬಾರ್ದು, ಪ್ಯಾಕ್ ಡ್ರೈ ಅಂತ ಹೇಳ್ತಾರೆ, ಹಾಗೆ ಬಿಡಬೇಕಾಗುತ್ತೆ ಡ್ರೈ ಆಗಲಿಕ್ಕೆ. ಸೊ ಸ್ಕ್ರಬ್ ಎಲ್ಲದೂ ಆ್ಯಕ್ಚುಲಿ ತುಂಬಾ ಇದೆ ಅಮೌಂಟ್, ಇದರಲ್ಲಿ ತುಂಬ ಕಮ್ಮಿ ಕೊಟ್ಟಿದ್ದಾರೆ ಅಂತ. ನಮ್ಮ ಫೇಸಿಗೆ ಹಚ್ಚಿ ನೀವು ನೋಡ್ಬೋದು, ನಾನು ತುಂಬಾ ಹಚ್ಚಿದ್ದು, ಎಷ್ಟೊಂದು ಹಚ್ಚಿದ್ದೆ ಫೇಸಲ್ಲಿ ಕ್ಲೆನ್ಸಿಂಗ್ ಕೊಟ್ಟಾಗಲೇ. ತುಂಬ ಇತ್ತು ಅಮೌಂಟ್ ಇದರಲ್ಲಿ. ಸ್ಕ್ರಬ್ಬಿಂಗ್ ಮಾಡ್ತಾ ಇದ್ದೀನಿ ನಾನೀಗ. ಸೊ ಸ್ಕ್ರಬ್ ಆಯಿತು, ಪಾರ್ಟ್ ಡ್ರೈ. ಟೋನರ್ ಅಪ್ಲೈ ಮಾಡಿ 2 to 3 ಮಿನಿಟ್ಸ್ ಮಸಾಜ್ ಮಾಡಬೇಕು. ಹಾಗೆ ತುಂಬ ಮಸಾಜ್ ಮಾಡಿ ಎಕ್ಸೆಸ್ ಆಗೋದಿತ್ತು ಅಂದರೆ ಅದನ್ನು ಒಂದು ಕಾಟನ್ ಬಟ್ಟೆ ಇಲ್ಲ ಅಂದರೆ ಕಾಟನ್
ಬೌಲಲ್ಲಿ ತೆಗಿತಾ ಹೋಗ್ಬೇಕು. So toning successfully done. Fourth one, this is toning facial kit with shea butter cream. ಇದನ್ನ ಹಚ್ಚಿ ಕ್ರೀಮ್ನ ಮಸಾಜ್ ಮಾಡಬೇಕು. ಅಪ್ವರ್ಡ್ ಆ್ಯಂಡ್ ಔಟ್ವರ್ಡ್ ಸರ್ಕಲ್ ಆ ಥರ. ಅಪ್ವರ್ಡ್ ಅಂದರೆ ಈ ಮೋಷನ್, ಔಟ್ವರ್ಡನ್ನು ಈ ಥರ. ಸೊ ಇದು ಒಂದು 12ರಿಂದ 15 ನಿಮಿಷ ಮಾಡಬೇಕು. ಮಾಡಾದಮೇಲೆ ಇದನ್ನು ವಾಶ್ ಮಾಡಿಕೊಡ್ದು ಪುನಃ ಕಾಟನ್ ಬಾಲ್, ಒಂದು ತೇವಾಂಶ ಇರ್ತಕ್ಕಂಥ ಕಾಟನ್ ಬಾಲ್ ಯೂಸ್ ಮಾಡಿ ಅದನ್ನು ಕೂಡ ಕ್ಲೀನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಟೋಟಲ್ ನಿಮಗೆ ಫೇಶಿಯಲ್ಗೆ ಅಂತ ಬಂದರೆ 3/4 ಗಂಟೆ ಬೇಕಾಗುತ್ತೆ ವಾಶ್ ಮಾಡಿ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ. ಪೇಷನ್ಸ್ ಇರಲಿ. ಇದೆಲ್ಲ ಡ್ರೈ ಆಗಿದೆ. ಮುಟ್ಟೋದು ಮೇಲಿಂದ ಸ್ವಲ್ಪ ಬೆಟ್ಟಿದೆ, ಬಾಯಿ ಹತ್ರ ಮಾತ್ರ ಡ್ರೈ ಆಗಿದೆ. ಅದು ಓಪನ್ ಆಗ್ತಾ ಇದೆ, ನೀವೇ ನೋಡ್ಬೋದು. ಹೇಗೆ ಕಾಣ್ತಾ ಇದೆ? ಗ್ಲೋ ಅನಿಸ್ತಿದೆಯಾ? ಗೋಲ್ಡ್ ಫೇಶಿಯಲ್ ಹೇಳಿ. ನನಗಂತೂ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಫೇಶಿಯಲ್ ಆಗ್ತಿದ್ದಂಗೆ ನಾವು ಮುಖಕ್ಕೆ ಏನು ಹಚ್ಚಬೇಕು, ಫೇಸ್ ಕ್ರೀಮ್ ಹಚ್ಬೋದಾ ಇಲ್ಲ ಮಾಯ್ಶ್ಚರೈಸರ್ ಹಚ್ಬೋದಾ ಎಲ್ಲ ನನಗೆ ಹೇಳ್ತೀನಿ. ಫೇಶಿಯಲ್ ಮಾಡ್ತಿದ್ದಂಗೆ ಫೇಸ್ ವಾಶ್ ಮಾಡಬಾರ್ದು. ಯಾವುದೇ ರೀತಿಯ ಫೇಸ್ ವಾಶ್ ಯೂಸ್ ಮಾಡಿ ನಾವು ಫೇಸ್ ವಾಶ್ ಮಾಡಬಾರ್ದು. ಹಾಗೆ ಸೋಪ್ ಹಾಕಬಾರ್ದು 24 hours. ಸೊ ಬೆಟರ್ ಅಟ್ಲೀಸ್ಟ್ 1 night ನೀವು ಏನು ಹಚ್ತಾ ಇದ್ದರೆ ಒಳ್ಳೆಯದು. ಹಾಗೆ ವಾಶ್ ಮಾಡ್ಬೋದು, ತಣ್ಣೀರಲ್ಲಷ್ಟೇ ಹಚ್ಬಿಟ್ರೆ ಏನು ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆ ಡೇ ಬೈ ಡೇ 3-4 days ಈ ಗ್ಲೋ ಇದ್ದೇ ಇರುತ್ತೆ ಖಂಡಿತವಾಗ್ಲೂ. ನನಗಂತೂ ತುಂಬ ಚೆನ್ನಾಗಿ ಗ್ಲೋ ಗೊತ್ತಾಗ್ತಾ ಇದೆ. ಐ ಹೋಪ್ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಗೆ ಕುತ್ಕೊಂಡಿರೋ ವಿಡಿಯೋ ನೋಡಿದ್ರೆ ಇವಾಗಿನ ಫೇಸಿಗೂ ಗ್ಲೋ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಬಿಫೋರ್ ಆ್ಯಂಡ್ ಆಫ್ಟರ್ ತುಂಬ ಚೆನ್ನಾಗಿ ಗ್ಲೋ ಬಂದಿದೆ ಅಂತ ಹೇಳ್ಬೋದು ಈ ಆ್ಯಸ್ ಗುಡ್ನೆಸ್ ಫೇಶಿಯಲ್ ಕಿಟ್. ಸೊ ಈ ವಿಡಿಯೋ ನನಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅದಕ್ಕೆ ನೀವು ನೋಡ್ತಾ ಇರಿ ಹೆಮ್ಮೆ ಕನ್ನಡ ಚಾನಲ್ನ. ನಿಮ್ಮ ಅಶ್ವಿನಿ. ಟೇಕ್ ಕೇರ್. ಬಾಯ್.